ನಮಸ್ಕಾರ ಸ್ನೇಹಿತರೆ. ಪಾದಯಾತ್ರೆ ವಿಚಾರವಾಗಿ ಬಂಡೆತ್ತಿದ್ದಂತಹ ಕುಮಾರಸ್ವಾಮಿ ಅವರ ಕೋಪ ಈಗ ಶಮನ ಆಗಿದೆ. ದೋಸ್ತಿಗಳು ಒಂದಾಗಿ ಆಗಸ್ಟ್ 3ರಿಂದ ನಾಳೆಯಿಂದ ಪಾದಯಾತ್ರೆ ಶುರು ಮಾಡಲಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರ ಭಯ ಜಾಸ್ತಿ ಆಗ್ತಾ ಇದೆ. ಎದೆ ಡವಡವ ಅಂತ ಇದೆ ಸಿದ್ದರಾಮಯ್ಯನವರಿಗೆ ಈಗ ಅಕ್ಷರಶಃ ಇದು ಸಿಎಂ ಸಿದ್ದರಾಮಯ್ಯ ವರ್ಸಸ್ ರಾಜ್ಯಪಾಲರು ಅನ್ನುವಷ್ಟರ ಮಟ್ಟಿಗೆ ಜಂಗಿ ಕುಸ್ತಿ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ರಾಜ್ಯಪಾಲರು ಕ್ರಿಮಿನಲ್ ಮೊಕದ್ದಮೆಯನ್ನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ದಾಖಲಿಸೋದಿಕ್ಕೆ ಸೂಚನೆ ಕೊಡಬಹುದು. ಈಗಾಗಲೇ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ನೋಟಿಸ್ ನ ತಿರಸ್ಕರಿಸಿ ವಾಪಸ್ ತೆಗೆದುಕೊಳ್ಳಬೇಕು ಅನ್ನುವ ಒಂದೇ ಒಂದು ಸಾಲಿನ ಹೇಳಿಕೆಯನ್ನು ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಲಾಗಿದೆ. ಸಹಜವಾಗಿ ಈ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರು ಭಾಗವಹಿಸಿರ್ಲಿಲ್ಲ. ಯಾಕಂದ್ರೆ ಆರೋಪ ಇರೋದೇ ಅವ್ರ ಮೇಲೆ. ಸಚಿವ ಸಂಪುಟದಲ್ಲಿ ಹೇಳಲಾಗಿದೆ ಅಂತ ಮಾತ್ರಕ್ಕೆ ರಾಜ್ಯಪಾಲರು ತಮ್ಮ ಆದೇಶನ ಅಂದ್ರೆ ನೋಟಿಸ್ ನ ವಾಪಸ್ ತೆಗೆದುಕೊಳ್ತಾರಾ? ಈ ಹಿಂದೆ ಏನೆಲ್ಲ ನಿದರ್ಶನಗಳಿದ್ವು? ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳದಂತ ರಾಜ್ಯಗಳಲ್ಲಾದಂತ ನಿದರ್ಶನಗಳನ್ನೇ ತೆಗೆದುಕೊಳ್ಳಿ, ಅಲ್ಲೂ ಸಹ ಇದೇ ರೀತಿಯ ಸಿಚುವೇಶನ್ಗಳು ಎದುರಾಗಿತ್ತು. ಸಚಿವ ಸಂಪುಟದಲ್ಲಿ ಒನ್ ಲೈನ್ ನಿರ್ಣಯ ತೆಗೆದುಕೊಂಡು ರಾಜ್ಯಪಾಲರ ನೋಟಿಸ್ ನ ತಿರಸ್ಕರಿಸುವುದಕ್ಕೆ ನಿರ್ಣಯ ತೆಗೆದುಕೊಂಡಿದ್ರು. ಅಲ್ಲಿ ಏನಾಗಿತ್ತು ರಿಸಲ್ಟ್? ಅಷ್ಟೇ ಯಾಕೆ 2011 ಜನವರಿನಲ್ಲಿ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಕೇಂದ್ರದಲ್ಲಿ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು UPA ನಲ್ಲಿ. ಅವರು ಸಹ ಇದೇ ರೀತಿ ಈಗೇನ್ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ರಾಜಭವನವನ್ನು ಬಿಜೆಪಿ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತೇಳಿ. ಅದೇ ರೀತಿ ಆಗ 2011ರಲ್ಲೂ ಸಹ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ರಾಜಭವನನ ದುರುಪಯೋಗ ಮಾಡಿಕೊಂಡು ಯಡಿಯೂರಪ್ಪನವರಿಗೆ ನೋಟಿಸ್ ಕೊಟ್ಟಿತ್ತು, ರಾಜ್ಯಪಾಲರ ಮೂಲಕ ನೋಟಿಸ್ ಕೊಡಿಸಿತ್ತು. ಹಾಗಾದ್ರೆ ನೀವು ಕೇಳ್ಬೋದು, ನೈತಿಕತೆ ಎಲ್ಲಿದೆ ಕಾಂಗ್ರೆಸ್ಗೆ ಈಗ ಬಿಜೆಪಿ ವಿರುದ್ಧ ಆರೋಪ ಮಾಡೋದಿಕ್ಕೆ? ಸಹಜವಾಗಿ ಇದು ರಾಜಕೀಯ. ಈಗ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು, ರಾಜ್ಯಪಾಲರು ಸರ್ಕಾರದ ಕೈಗೊಂಬೆಯಾಗಿದ್ದಾರೆ, ಅವರ ನೋಟಿಸ್ಗೆ ನಾನು ಎದುರೋದಿಲ್ಲ ಅಂತ. ಹಾಗಾದ್ರೆ 2011ರಲ್ಲಿ ಯಡಿಯೂರಪ್ಪನವರ ಕೈಗೆ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರು ನೋಟಿಸ್ ಕೊಟ್ಟಾಗ ಆಗ ರಾಜ್ಯಪಾಲರು UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಆಗಿರ್ಲಿಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಇಲ್ಲಿ ಹೇಳುತ್ತೆ. ಈಗ ಎಲ್ಲರ ಚಿತ್ತ, ಇಡೀ ರಾಜ್ಯದ ಚಿತ್ತ ರಾಜಭವನದತ್ತ ನೆಟ್ಟಿದೆ. ರಾಜ್ಯಪಾಲರು ಯಾವ ನಿರ್ಣಯ ತೆಗೆದುಕೊಳ್ಳಬಹುದು? ಸಿಎಂ ಸಿದ್ದೂರ್ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ರಾಜ್ಯಪಾಲರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದರ ವಿರುದ್ಧ ಈಗ ಸಿಎಂ ಕೆರಳಿ ಕೆಂಡ ಆಗಿದ್ದಾರೆ. ರಾಜ್ಯಪಾಲರು ಸರ್ಕಾರದ ಕೈಗೊಂಬೆ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ನಾನೇನು ತಪ್ಪು ಮಾಡಿಲ್ಲ. ರಾಜ್ಯಪಾಲರು ಅವರ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ನನ್ನ ಕುರ್ಚಿಗೆ ಕಂಟಕ ತರ್ತಾ ಇದ್ದಾರೆ. ನಾನ್ ಯಾಕೆ ಅವ್ರ ನೋಟಿಸ್ಗೆ ಎದುರಲಿ ಅಂತಾರೆ ಸಿದ್ದರಾಮಯ್ಯನವರು. ರಾಜ್ಯಪಾಲರಿಗೆ ದೂರು ಕೊಟ್ಟಿರ್ತಕ್ಕಂತಹ TJ ಅಬ್ರಾಹಂ ಒಬ್ಬ ಬ್ಲಾಕ್ ಮೇಲರ್ ಅಂತೆ. ಜುಲೈ 26ನೇ ತಾರೀಕು ದೂರು ಕೊಡ್ತಾರೆ. ಆದ್ರೆ ಆತ ಕೊಟ್ಟಂತ ದೂರನ್ನು ಪರಾಮರ್ಶೆ ಮಾಡದೆ ಅವತ್ತು ಸಂಜೆನೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಜೊಲ್ಲೆ ಅವರ ಮೇಲೆ, ಮುರುಗೇಶ್ ನಿರಾಣಿ ಅವರ ಮೇಲೆ, ಜನಾರ್ದನ್ ರೆಡ್ಡಿ ಅವರ ಮೇಲೂ ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅನ್ನುವ ಅರ್ಜಿಗಳಿವೆ. ಆದ್ರೆ ಅವ್ರು ಯಾರಿಗೂ ಶೋಕಾಸ್ ನೋಟಿಸ್ ಕೊಡಲ್ಲ ರಾಜ್ಯಪಾಲರು. ಆದ್ರೆ ನನ್ನ ವಿಚಾರದಲ್ಲಿ ಮಾತ್ರ ಅರ್ಜೆಂಟ್ ಆಗಿ ಶೋಕಾಸ್ ನೋಟಿಸ್ ಕೊಡ್ತಾರೆ. ಇದು ತಾರತಮ್ಯ ಅಲ್ಲದೆ ಮತ್ತೇನು ಅಂತ ಪ್ರಶ್ನೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಸ್ನೇಹಿತರೆ, ಸಂಪುಟದಲ್ಲಿ ಸಭೆ ಮಾಡಿ ಗವರ್ನರ್ ಅವರು ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ಉತ್ತರನೂ ಸಹ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ಏನಿದೆ ಅಂದ್ರೆ, ರಾಜ್ಯಪಾಲರು ತಾವು ಸಿದ್ದರಾಮಯ್ಯನವರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ನ ತತ್ಕ್ಷಣಕ್ಕೆ ಹಿಂಪಡಿಬೇಕು. TJ ಅಬ್ರಾಹಂ ಅವರೇನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪ ಮಾಡಿ ದೂರು ಕೊಟ್ಟಿದ್ದಾರೆ, ಅದನ್ನು ಸಹ ತಿರಸ್ಕರಿಸಬೇಕು ಅಂತ ನಿರ್ಣಯ ಅಂಗೀಕಾರ ಮಾಡಿದ್ದಾರೆ ಸಂಪುಟದಲ್ಲಿ. ಈಗ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿದೆ. ಸ್ನೇಹಿತರೆ, ನೀವು ಇಲ್ಲಿ ಕೇಳ್ಬೋದು, ರಾಜ್ಯಪಾಲರು ಯಾವುದೇ ಮನವಿ ಬಂದಾಗ, ಈಗ ಉದಾಹರಣೆ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರನೆ ತೆಗೆದುಕೊಳ್ಳಿ, ಅವರ ವಿರುದ್ಧ ದೂರು ಕೊಟ್ಟಿದ್ದಾರೆ TJ ಅಬ್ರಾಹಂ ಅವರು. ಸಿದ್ದರಾಮಯ್ಯ ಅವರಿಗೆ ಈ ಸಂದರ್ಭದಲ್ಲಿ ಕಾರಣ ಕೇಳಿ ನೋಟಿಸ್ ಕೊಡಬಹುದಾ ಅಂತ ನೀವು ಕೇಳ್ಬೋದು. ಇದಕ್ಕೆ ಉತ್ತರ ಕೊಡಬಹುದು, ಕೊಡದೇ ಇರಬಹುದು. ಇದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದಾಗಿರುತ್ತೆ. ಆದ್ರೆ ಇಲ್ಲಿ ರಾಜ್ಯಪಾಲರು ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೋಗಿಲ್ಲ. ಜಾಣ ನಡೆ ಅನುಸರಿಸಿ ಮುಂದೆ ರಾಜಕೀಯ ಅಪವಾದಗಳು ಬರಬಾರದು ಅಂತೇಳಿ ಇರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟು ಕಾರಣ ಕೇಳಿದ್ದಾರೆ. ಈ ರೀತಿ ನಿಮ್ಮ ಮೇಲೆ ಆರೋಪ ಬಂದಿದೆ, ನಾನ್ ಯಾಕೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಿಕೊಳ್ಳೋದಿಕ್ಕೆ ಆದೇಶ ಕೊಡಬಾರದು, ಇದಕ್ಕೆ ನೀವು
7 ದಿವಸದೊಳಗೆ ಉತ್ತರ ಕೊಡಬೇಕು ಅಂತ ನೋಟಿಸ್ ಕೊಟ್ಟಿದ್ರು. ಅದಕ್ಕೆ ಉತ್ತರನ ಈಗ ಸಚಿವ ಸಂಪುಟದಲ್ಲಿ ಕೊಡಲಾಗಿದೆ. ಇಲ್ಲಿ ಒಂದಂತೂ ಸ್ಪಷ್ಟ, ರಾಜ್ಯಪಾಲರಿಗೆ ಸಿಎಂ ಇಂದ ಉತ್ತರ ಸಿಗಲಿ ಬಿಡ್ಲಿ, ಔಪಚಾರಿಕವಾಗಿ ಇಲ್ಲಿ ರಾಜ್ಯಪಾಲರು ಸಿಎಂಗೆ ನೋಟಿಸ್ ಜಾರಿ ಮಾಡಿದ್ದು ಉತ್ತರಕ್ಕಾಗಿ ಕಾಯ್ಬೇಕಿಲ್ಲ. 7 ದಿನ ಅವಕಾಶ ಆದ ನಂತರ ರಾಜ್ಯಪಾಲರು ಈ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬಹುದು. ಅಂದ್ರೆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು, ಇಲ್ಲವೇ ಅದನ್ನ ತಿರಸ್ಕರಿಸಬಹುದು. ಹಾಗಾದ್ರೆ ಸಿದ್ದರಾಮಯ್ಯನವ್ರಿಗೆ ಏನು ಆಪ್ಷನ್ಸ್ ಇಲ್ವಾ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವ್ರಿಗೂ ಆಪ್ಷನ್ ಇದೆ. ಈಗಾಗಲೇ ಅವರು ಲೀಗಲ್ ಟೀಮ್ ನ ರೆಡಿ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ರಾಜ್ಯಪಾಲರೇನಾದ್ರೂ ಇನ್ನೂ ಮುಂದುವರೆದು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದೇ ಆದ್ರೆ ರಿಟ್ ಪಿಟಿಷನ್ ಹಾಕಿ ಹೈಕೋರ್ಟ್ ನಲ್ಲಿ ಅದನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಬಹುದು. ರಾಜ್ಯಪಾಲರ ಈ ಆದೇಶವನ್ನು ರದ್ದು ಮಾಡಬೇಕು ಅಂತಾನೂ ಸಹ ಹೈಕೋರ್ಟ್ ನಲ್ಲಿ ಮನವಿ ಸಲ್ಲಿಸಬಹುದು. ಈ ಆಪ್ಷನ್ ಸಿದ್ದರಾಮಯ್ಯನವರಿಗೆ ಇದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಬಿಜೆಪಿಗೆ ಇದು ಮಾಡು ಇಲ್ಲವೇ ಮಡಿ ಹೋರಾಟ ಆಗ್ಬಿಟ್ಟಿದೆ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದೆ. ಪ್ರಾರಂಭಿಕವಾಗಿ ರಾಜ್ಯ ಬಿಜೆಪಿಯ ನಾಯಕರು ಇದನ್ನ ಅಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಯಾವಾಗ ರಾಷ್ಟ್ರ ಬಿಜೆಪಿ ನಾಯಕರು ಚಾಟಿ ಬೀಸಿದ್ರು, ಸಿದ್ದರಾಮಯ್ಯ ಅವರ ಪ್ರಕರಣ ಅಷ್ಟೊಂದು ಗಂಭೀರವಾಗಿದೆ, ಅವರನ್ನು ಸಿಎಂ ಕುರ್ಚಿಯಿಂದ ಇಳಿಸುವ ಎಲ್ಲ ಅವಕಾಶಗಳು ಇದೆ, ನೀವು ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ಮಾಡ್ತಾ ಇಲ್ಲ, ವಿರೋಧ ಸಹ ಮಾಡ್ತಾ ಇಲ್ಲ ಅಂತೇಳಿ ಯಾವಾಗ ಚಾಟಿ ಬೀಸ್ತೋ ಈ ಕಡೆಯಿಂದ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಫುಲ್ ಚಾರ್ಜ್ ಆಗಿ ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು. ಬಿಜೆಪಿ ಅವರಿಗೆ ಏನ್ ಹೇಳ್ತಿದಾರಪ್ಪ ಅಂದ್ರೆ, ಬಿ ನಾಗೇಂದ್ರ ಸಣ್ಣ ಮೀನು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ತಿಮಿಂಗಲಗಳು ಅಂತೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸಹ ವಾಗ್ದಾಳಿ ಮಾಡಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಮತ್ತು ಮೋಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ನೇರ ಹೊಣೆಗಾರಿಕೆ ಇದೆ, ಅವರೇ ರಾಜೀನಾಮೆ ಕೊಡಬೇಕು. ಈಗ ರಾಜ್ಯಪಾಲರು ಸಹ ಅವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳುವುದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿರೋದ್ರಿಂದ ನೈತಿಕತೆಯ ಪ್ರಶ್ನೆ ಬರುತ್ತೆ. ಹೊಣೆ ಹೊತ್ತು ರಾಜೀನಾಮೆ ಕೊಡ್ಲೇಬೇಕು ಅಂತ ಬಿಜೆಪಿ ಅವರು ಈಗ ಪಟ್ಟು ಹಿಡಿದು ಕೂತಿದ್ದಾರೆ. ಸ್ನೇಹಿತರೆ, ಇಲ್ಲಿ ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯನವರು ಶುದ್ಧ ಹಸ್ತರಾಗಿದ್ರೆ ರಾಜೀನಾಮೆ ಕೊಡ್ಲಿ. ಇಂತಹುದೇ ಪ್ರಕರಣಗಳು ಬಿಜೆಪಿಗರ ಮೇಲೆ, ಈ ಹಿಂದೆ ಬಿಜೆಪಿಗರ ಮೇಲೆ ಕೇಳಿ ಬಂದಾಗ ರಾಜೀನಾಮೆ ಕೇಳ್ತಾ ಇದ್ದಂತ ಸಿದ್ದರಾಮಯ್ಯನವರು ಈಗ ಖುದ್ದು ಅವರ ಮೇಲೆ ಆರೋಪ ಬಂದಾಗ ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ, ಈ ಇಬ್ಬಂದಿತನ ಯಾಕೆ ಅನ್ನೋದು ಈಗ ರಾಜ್ಯದ ಜನತೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಅಕಸ್ಮಾತ್ ತಾವೇನು ತಪ್ಪು ಮಾಡಿಲ್ಲ ಅಂದ್ರೆ ಸಹಜವಾಗಿ ಆರೋಪಗಳಿಂದ ಮುಕ್ತರಾಗಿ ಹೊರ ಬರ್ತಾರೆ. ಆಮೇಲೆ ಮತ್ತೆ ಸಿಎಂ ಹುದ್ದೆಗೆ ಏರ್ಲಿ, ಯಾರ್ ಬೇಡ ಅಂತಾರೆ. ಆದ್ರೆ ಇದು ಆಗಿ ಹೋಗೋ ಮಾತು ಅಲ್ಲ. ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದರೆ ಈ ವಿಷಯ ಹೈಕಮಾಂಡ್ ಲೆವೆಲ್ಗೆ ಹೋಗುತ್ತೆ. ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರಿಗೆ ನಾನು ನೈತಿಕ ಬೆಂಬಲ ಕೊಡ್ತಾ ಇದ್ದೀನಿ ಅಂತ ಹೇಳಿರಬಹುದು. ಆದ್ರೆ ಮುಂದೊಮ್ಮೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಇದು ಕೇವಲ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯದ ವಿಷಯ ಆಗೋದಿಲ್ಲ, ರಾಷ್ಟ್ರ ಮಟ್ಟದ ವಿಷಯ ಆಗುತ್ತೆ. ಸಂಸತ್ನಲ್ಲೂ ಈಗಾಗಲೇ ಇದರ ಬಗ್ಗೆ ಪ್ರಸ್ತಾಪ ಆಗಿದೆ. ಮುಜುಗರ ತಪ್ಪಿಸಿಕೊಳ್ಳಬೇಕು ಅಂದ್ರೆ ಸಿದ್ದರಾಮಯ್ಯನವರ ತಲೆದಂಡ ಆಗ್ಲೇಬೇಕು ಅನ್ನುವಷ್ಟರ ಮಟ್ಟಿಗೆ ಇದು ಕಾಂಗ್ರೆಸ್ನಲ್ಲೂ ಚರ್ಚೆ ಬಿಸಿಯಾಗ್ತಾ ಇದೆ. ಈಗ ನೈತಿಕ ಬೆಂಬಲ ಕೊಟ್ಟಿದೀವಿ ಸಿದ್ದರಾಮಯ್ಯನವರಿಗೆ ಅಂತ ಮಾತಾಡ್ತಾ ಇರ್ಬೋದು ಹೈಕಮಾಂಡ್. ಮುಂದೇನಾದ್ರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ತು ಅಂದ್ರೆ ಉಲ್ಟಾ ಹೊಡೆಯುತ್ತೆ ಹೈಕಮಾಂಡ್. ಈಗ ರಾಜೀನಾಮೆ ಕೊಡಿ, ಆರೋಪದಿಂದ ಮುಕ್ತವಾಗಿ, ಆಮೇಲೆ ಬೇಕಾದ್ರೆ ಮುಂದೆ ನೋಡೋಣ. ಸ್ನೇಹಿತರೆ, ಇದೇ ನಡೆಯೋದು. ಈಗ ಅಕ್ಷರಶಃ ಸಿದ್ದರಾಮಯ್ಯನವರ ಮೇಲೆ, ಅವರ ಕುರ್ಚಿಯ ಮೇಲೆ ತೂಗುಗತ್ತಿ ತೂಗ್ತಾ ಇರೋದಂತೂ ಸ್ಪಷ್ಟ. ಯಾವುದೇ ಕ್ಷಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು. ಆ ಕಡೆ ಸಿದ್ದರಾಮಯ್ಯನವರು ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ನ ನಿರ್ಧಾರಕ್ಕೆ ನಾನು ಬದ್ಧ ಅಂತ. ಮುಂದೆ ಹೈಕಮಾಂಡ್ ಏನಾದ್ರೂ ರಾಜೀನಾಮೆ ಕೊಡಿ ಅಂತ ಸೂಚಿಸಿದ್ರೆ ಸಿದ್ದು ಕುರ್ಚಿಯಿಂದ ಇಳಿಯೋದು ಸ್ಪಷ್ಟ. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.